ನನ್ನ ಹೆಸರು ನಿರ್ಮಲಾ. ಮಧುರೆ ಜಿಲ್ಲೆ ತಿರುಮಂಗಲದಲ್ಲಿದ್ದೀವಿ. ನನಗೆ ಮದುವೆ ಆಗಿ 34 ವರ್ಷ ಆಗಿದೆ. ನನಗೊಬ್ಬಳು ಮಗಳಿದ್ದಾಳೆ. ನಮ್ಮ ಯಜಮಾನರು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ನಮ್ಮದು ಏಸಪ್ಪನ ಅರಿಯದೇ ಇರುವಂಥ ಒಂದು ಕುಟುಂಬ. ವರ್ಷಕ್ಕೊಂದ್ಸಲ ಮನೆ ದೇವರ ಪೂಜೆಗೆ ಹೋಗ್ತಾ ಇದ್ವಿ. ಮನೆ ಸುತ್ತ ಪೂಜೆ ಎಲ್ಲ ಇರುತ್ತೆ. ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತಿದ್ದೆ. ಪ್ರತಿ ಗುರುವಾರ ಬಂತಂದರೆ ಮನೆ ಬಾಗಿಲೆಲ್ಲ ತೊಳೆದು ಪೂಜೆ ಮಾಡಿದಲೆ, ರಂಗೋಲಿ ಕಳಸ ಹಿಡ್ದಲೇ ನಾನು ಪೂಜೆನೇ ಮಾಡಲ್ಲ. ನಾನು 28 ವರ್ಷಗಳಿಂದ ತುಂಬಾ ಕಷ್ಟಪಟ್ಟೆ. ಮಾಡಿಸಿದಂಥ ಕ್ರಿಯೆಗಳು, ಮಾಟ ಮಂತ್ರ ಕ್ರಿಯೆಗಳು, ಇದರಿಂದೆಲ್ಲ ನಾನು ತುಂಬ ಕಷ್ಟಪಟ್ಟೆ. ಯಾವಾಗಲೂ ಅಳ್ತಾ ಇದ್ದೆ, ನಿದ್ದೆನೇ ಬರಲ್ಲ. ಒಂಥರ ಕೈಕಾಲೆಲ್ಲ ನೋವುತ್ತೆ, ಮೈಯೆಲ್ಲ ನೋವುತ್ತೆ, ಕೈಯೆಲ್ಲ ಭಾರ ಆಗುತ್ತೆ. ತಲೆ ಮೇಲೆ ಏನೋ ಒಂದು ಕಲ್ಲಿಟ್ಟ ಥರ ತುಂಬ ಭಾರ ಆಗಿರೋದು. ಕೆಲಸನೇ ಮಾಡೋಕ್ಕಾಗಲ್ಲ, ಯಾವಾಗಲೂ ಮಲಕ್ಕೊಂಡಿರ್ಬೇಕು ಅನಿಸುತ್ತೆ. ಅಷ್ಟು ನನಗೆ ಸೋಲು. ಎದೆ ನೋವುತ್ತೆ, ಎದೆ ಹಿಡ್ಕೊಂಡಂಗಾಗುತ್ತೆ. ನನಗೆ ಸತ್ತೋಗೋಣ ಅನಿಸುತ್ತೆ. ಈ ಥರ ನನಗೆ ತುಂಬ ಆಗ್ತಾ ಇಲ್ಲ. ನನಗೆ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಡಿ, ನನಗೆ ನಿದ್ದೆನೇ ಬರ್ತಾ ಇಲ್ಲ, ನನಗೆ ಯಾವ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನ್ನ ಹೆಂಡತಿ ತುಂಬ ಸಲ ನನಗೆ ಹೇಳಿದಾಳೆ. ಈ 28 ವರ್ಷದಲ್ಲಿ ನಾನು ನಿದ್ದೆ ಮಾಡದಲ್ಲೇ ಇದ್ದಂಥ ದಿನಗಳೇ ಹೆಚ್ಚು. ನಮ್ಮಮ್ಮ 2 ಗಂಟೆ 3 ಗಂಟೆಗೆ ಎದ್ಬಿಟ್ಟು ಕಿಚ್ಚಾಡೋರು. ಏನಂತ ಕೇಳಿದ್ರೆ ಕನ್ಸಲ್ಲಿ ಹಾವು ಬಂತು, ಭಯಪಡಿಸ್ತು, ಪಕ್ಕದಲ್ಲಿ ಯಾರೋ ಒಬ್ರು ಇರೋಂಗಿದೆ, ನನಗೆ ರೂಪ ಕಾಣ್ತಿದೆ, ಹಾಗೆ ಹೀಗೆ ಅಂತ ಹೇಳೋರು. ನನ್ನ ಕಣ್ಣಿಗೆ ಸರ್ಪ ಕಾಣುತ್ತೆ, ನನ್ನನ್ನು ಅಟ್ಟಿಸ್ಕೊಂಡು ಬರೋ ಥರ ಇರುತ್ತೆ. ಒಂದ್ಸಲ ಅಟ್ಟಿಸ್ಕೊಂಬರಂಗೆ, ಇನ್ನೊಂದ್ಸಲ ನನ್ನನ್ನೇ ನೋಡ್ತಿರೋಂಗೆ ಇರುತ್ತೆ. ಇನ್ನೊಂದ್ಸಲ ನಮ್ಮನೆ ರೂಮ್ ಒಳಗಡೆ ಹಂಗೆ ಫುಲ್ಲು ಸರ್ಪಗಳೇ ಹರಿತಿರೋ ಥರ ಕಾಣಿಸುತ್ತೆ. ಕಣ್ಣಿಗೆ ಕಾಣಿಸುತ್ತೆ, ನೈಟ್ ಕನಸಲ್ಲೆಲ್ಲ ಕಾಣಿಸುತ್ತೆ. ಇದರಿಂದ ಗುಣ ಆಗಲಿ ಅಂತಂದ್ಬಿಟ್ಟು ನಮ್ಮ ಯಜಮಾನರು ನನ್ನನ್ನು ತುಂಬ ಕಡೆ ಎಲ್ಲ ಕರ್ಕೊಂಡೋಗೋರು. ಆ ಥರ ಜ್ಯೋತಿಷ್ಯದವ್ರ ಹತ್ರ ಎಲ್ಲ ಕರ್ಕೊಂಡೋಗೋರು, ನೋಡೋರು, ಅದೇನೂ ಸರಿ ಆಗ್ತಿರ್ಲಿಲ್ಲ. ಆಮೇಲೆ ಮಂತ್ರವಾದಿಗಳು ಅವರನ್ನು ಕರ್ಕೊಂಡು ಬಂದು ನೋಡೋರು, ಏನೂ ಆಗ್ತಿರ್ಲಿಲ್ಲ. ಆಮೇಲೆ ಒಂದ್ಸಲ ಈ ಡಮರು ಒಡೆಯೋರನ್ನ ಮನೆಗೆ ಕರ್ಕೊಂಡ್ಬಿಟ್ಟಿದ್ರು. ಕರ್ಕೊಂಡು ಬಂದು ನನ್ನನ್ನು ರೂಮಲ್ಲಿ ಕೂರಿಸಿ ಅವರು ಕೂತ್ಕೊಂಡು ನನ್ನ ಮುಂದೆ ಆ ಡಮರೆಲ್ಲ ಹೊಡೆದು ದೇವನೆಲ್ಲ ಬಿಡಿಸಿ ನನ್ನನ್ನು ಸರಿ ಮಾಡಿಬಿಡೋಣ ಅನ್ನೋ ನಂಬಿಕೆಯಿಂದ ಎಲ್ಲ ಮಾಡಿದರು. ಇಷ್ಟೆಲ್ಲ ಮಾಡಿದ್ರು ನನಗೆ ಏನೂ ಸರಿಯಾಗಲಿಲ್ಲ, ಎಲ್ಲೂ ಬಿಡುಗಡೆ ಸಿಗಲಿಲ್ಲ. ನನಗೆ ವಿಭೂತಿ ಹಚ್ಕೊಳ್ಳಿ, ತಲೆದಿಮ್ ಕೆಳಗಡೆ ವಿಭೂತಿ ಎಲ್ಲ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳೋರು. ತಾಯ್ತನ ಮಂತ್ರ ಮಾಡಿ ನನ್ನ ಕುತ್ತಿಗೆ ಕಟ್ಟೋರು ಮತ್ತು ಸೊಂಟಕ್ಕೂ ಕಟ್ಟೋರು. ನನಗೆ ಯಾವುದರಲ್ಲೂ ಸರಿಯಾಗಲಿಲ್ಲ. ಆ ಥರ ತಾಯ್ತ ಕಟ್ಕೋಬೇಕಾದ್ರೆ, ವಿಭೂತಿ ಹಚ್ಕೋಬೇಕಾದ್ರೆ ನನಗಿನ್ನೂ ಜಾಸ್ತಿ ಆಗೋದು. ಈ ಥರ 28 ವರ್ಷದಿಂದ ಮಾಟ ಮಂತ್ರ ಕ್ರಿಯೆಗಳಿಂದ ಕಷ್ಟಪಡುತ್ತಿರ್ಬೇಕಾದ್ರೆ ನಮ್ಮ ಅಣ್ಣನ ಹೆಂಡತಿ ಸತ್ಯಂ TV ನೋಡಿ, ಅದಕ್ಕೆ ನಿಮಗೆ ಒಳ್ಳೆ ಬಿಡುಗಡೆ ಸಿಗುತ್ತೆ, ಕಂಟಿನ್ಯೂ ಆಗಿ ನೋಡಿದ್ರೆ ಗುಣ ಆಗ್ಬಿಡ್ತೀರಾ, ಮನೇಲಿ ಇದ್ಕೊಂಡೇ ಬಿಡುಗಡೆ ಹೊಂದ್ಕೊಳ್ಬೋದು ಅಂತ ಹೇಳಿದ್ರು. ಅಣ್ಣನ ವೈಫ್ ಹೇಳಿದಾಗ ಅಲ್ಲಿಂದ ಕಂಟಿನ್ಯೂ ಆಗಿ ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ. ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇದ್ದೆ. ಆ ಥರ ನೋಡ್ತಾ ಇರಬೇಕಾದ್ರೆ ಮೋಹನಯ್ಯ ಪ್ರೇಯರ್ ಮಾಡಬೇಕಾದ್ರೆ ನಾನು ಆಸಕ್ತಿಯಿಂದ ಪ್ರೇಯರ್ ಮಾಡ್ತಿದ್ದೆ. ಪ್ರೇಯರ್ ಮಾಡಬೇಕಾದ್ರೆ ಮನೆಯಲ್ಲೆಲ್ಲ ನಾನು ತುಂಬ ಒದ್ದಾಡಿ ತುಂಬಾ ಜೋರಾಗಿ ಕಿಚ್ತಾ ಇದ್ದೆ. ಜೋರಾಗಿ ಕಿರ್ಚ್ಕೊಂಡು ಕೈಕಾಲೆಲ್ಲ ತುಂಬ ಒದ್ದಾಡಿ ತುಂಬಾ ಒಂಥರ ಮಾಡ್ತಿದ್ದೆ. ಕೆಲವೊಂದು ಸಲ ನಾನು ಸುಮ್ಮನೆ ಇರ್ತಿದ್ದೆ, ಕೆಲವೊಂದು ಸಲ ತುಂಬ ಆ ಥರ ಮಾಡ್ತಿದ್ದೆ. ಹಂಗೆ ಜ್ಞಾನ ತಪ್ಪಿ ಮಲ್ಕೊಂಡ್ಬಿಡ್ತಿದ್ದೆ. ಆಗ ನಾವು ಪಕ್ಕದಲ್ಲಿ ಇಟ್ಕೊಂಡು ಸ್ವಲ್ಪ ಅವ್ರನ್ನ ಎತ್ತುವಿ. ಏನಾಗ್ತಿದೆ ಅಮ್ಮ ಅಂತ ಕೇಳಿದ್ರೆ ಏನು ಗೊತ್ತಿಲ್ಲ ಅಂತ ಹೇಳೋರು. ಈ ಥರ ನಡೀತಾ ಇರಬೇಕಾದ್ರೆ ನಾನು ನೋಡ್ತಿರೋ ಅಂಥ ದಿನಗಳಲ್ಲೂ ಕೂಡ ನನಗೆ ಇದರಿಂದ ಪೂರ್ತಿ ಬಿಡುಗಡೆ ಸಿಗಲಿಲ್ಲ. ಅವಾಗ ಬನ್ನಿ ಒಂದಿನ ನಾಲ್ಮಾವಡಿಗೆ ಹೋಗಿ ಬರೋಣ, ನೇರವಾಗಿ ಅಯ್ಯನ ಹತ್ರ ಪ್ರೇಯರ್ ಮಾಡಿಸ್ಕೊಂಬರೋಣ ಅಂತ ನಾನು ನಮ್ಮ ಯಜಮಾನರು ಹೋಗಿದ್ವಿ. ಅಲ್ಲಿ ನಾಲ್ಮಾವಡಿ ಚರ್ಚಿಗೆ ಹೋದಾಗ ಅಯ್ಯ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಬೇಕಾದ್ರೆ ನಾನು ಗೊತ್ತಿಲ್ಲದಂಗೆ ಹಾಗೆ ಬಿದ್ದುಬಿಟ್ಟೆ. ಬಿದ್ದಿದ ತಕ್ಷಣ ವಾಲಂಟಿಯರ್ಸ್ ನನ್ನನ್ನು ಮೇಲೆ ಕೆತ್ತಿದ್ರು. ಮೋಹನಯ್ಯ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ದು ಮಾರನೇ ದಿನದಿಂದ ನನಗೆ ಪೂರ್ಣ ಬಿಡುಗಡೆ ಸಿಕ್ತು. ಸೌಖ್ಯವಾಗಿದ್ದೆ, ಸಂತೋಷವಾಗೂ ಇದ್ದೆ. ನಾನು ನಮ್ಮ ಯಜಮಾನರು ಮನೆಗೆ ವಾಪಸ್ ಬರಬೇಕಾದ್ರೆ ಬಸ್ಸಲ್ಲಿ ಒಂದು ಉತ್ಸಾಹದಿಂದ ಒಂದು ಹೊಸ ಬಲ ಸಿಕ್ದಂಗಿತ್ತು. ಯಜಮಾನ್ರ ಜೊತೆಗೆ ಮಾತಾಡ್ಕೊಂಡೇ ಬಂದೆ. ನಾವಿಲ್ಲಿಂದ ಹೋಗ್ಬೇಕಾದ್ರೆ ಚಿಂತೆ ಕಣ್ಣೀರಿಂದ ಹೋದ್ವು, ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಸಮಾಧಾನದಿಂದ ಸಂತೋಷದಿಂದ ಬಂದೆ. ಅಷ್ಟು ಸಂತೋಷ, ಅಳತೆ ಇಲ್ಲದಷ್ಟು ಸಂತೋಷ. ಆ ಸಂತೋಷದಲ್ಲಿ ಯಜಮಾನ್ರ ಜೊತೆಗೆ ಮಾತಾಡ್ಕೊಂಡೇ ಬಂದೆ. ಮನೆಗೆ ಬಂದ್ಮೇಲೆ ಆ ಹಾವು ಏನೂ ಕಾಣೋದಿಲ್ಲ, ಕನ್ಸಲ್ಲಿ ಕಣ್ಣಿಗೆ ಏನೂ ಕಾಣಲ್ಲ. ಇವಾಗ ನಾನು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ದೇವರು ನನಗೆ ಹೊಸ ಬಲವನ್ನು ಕೊಟ್ಟರು. ನನಗೆ ತಲೆನೋವಿಲ್ಲ, ನಿದ್ರೆ ಮಾತ್ರ ನಾನು ತಿನ್ನೋದಿಲ್ಲ, ಕೈಕಾಲಲ್ಲೆಲ್ಲ ಒಂಥರ ಒಳ್ಳೆ ಪುಷ್ಟಿ ಬಂದು ಮನೆ ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತೀನಿ. ಇವಾಗ ನೋಡಬೇಕಾದ್ರೆ ನನ್ನ ದೇಹದಲ್ಲಿ ಯಾವುದೇ ಮಾಡಿಸಿರೋದು, ಯಾವುದೇ ಮಾಟ ಮಂತ್ರ ಕ್ರಿಯೆಗಳು ಯಾವುದೂ ಇಲ್ಲ. ದೇಹದಲ್ಲಿ ಒಂದು ಹೊಸ ಶಕ್ತಿ ಬಂದು ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅಷ್ಟು ದೇವರು ನನಗೆ ಬಲ ಕೊಟ್ಟಿದ್ದಾರೆ. ಮೋಹನಣ್ಣ ದೇವ್ರಿಗೆ ಇಷ್ಟ ಇಲ್ಲದೆ ಇರುವಂಥ ವಸ್ತುಗಳೇನಾರಿದ್ರೆ ಅದನ್ನು ತೆಗೆದಾಕ್ಬಿಡಿ ಅಂತ ಹೇಳೋರು. ಸರಿ ಅಂತ ಅಂದ್ಬಿಟ್ಟು ನಾವು ಮನೇಲಿದ್ದಿದ್ದು ವಿಗ್ರಹ ಫೋಟೋಗಳು ಎಲ್ಲವನ್ನ
ತೆಗೆದು ಬಿಸಾಡ್ಬಿಟ್ವಿ. ಜಾತಕ ಪುಸ್ತಕಗಳನ್ನೆಲ್ಲ ಬಿಸಾಡ್ಬಿಟ್ವಿ. ಇವಾಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಚರ್ಚಿಗೆ ಹೋಗ್ಬಿಟ್ಟು ದೀಕ್ಷಾ ಸ್ನಾನನೂ ತೊಗೊಂಡಿದ್ದೀವಿ. 28 ವರ್ಷದ ಮಾಟಮಂತ್ರ ಕ್ರಿಯೆಗಳಿಂದ ಬಿಡುಗಡೆಗಾಗಿ ಎಷ್ಟೋ ಮಂತ್ರವಾದಿಗಳು, ಜಾತಕ, ಜ್ಯೋತಿಷ್ಯ ಎಲ್ಲದನ್ನೂ ನೋಡಿದ್ವಿ. ಯಾವುದರಲ್ಲೂ ನಮಗೆ ಪೂರ್ಣ ಬಿಡುಗಡೆ ಸಿಗಲಿಲ್ಲ. ₹1 ಖರ್ಚಿಲ್ದಲೇ ನನಗೆ ಬಿಡುಗಡೆ ಕೊಟ್ಟಂಥ ಏಸಪ್ಪನಿಗೆ ಕೋಟ್ಯಾನುಕೋಟಿ ಸ್ತೋತ್ರ, ಕೋಟ್ಯಾನುಕೋಟಿ ವಂದನೆ.